ಹಾಸನ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶಿಸಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ತನಿಖೆಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದು ತಮ್ಮ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ಹಾಸನ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಭಾನುವಾರ ಮಾತನಾಡಿದ ಅವರು, ಈ ವಿಚಾರಕ್ಕೆ ರಾಜಕೀಯ ಬಣ್ಣ ನೀಡುವ ಪ್ರಯತ್ನ ಮಾಡಬಾರದು ಎಂದರು. ತಾವು ಮೂಲತಃ ಉದ್ಯಮಿಯಾಗಿದ್ದು ನಂತರ ರಾಜಕಾರಣಕ್ಕೆ ಬಂದಿದ್ದೇನೆ. ತಮ್ಮ ವ್ಯವಹಾರಿಕ ಹಿನ್ನೆಲೆಯ ಬಗ್ಗೆ ಕೆಲವರಿಗೆ ಸಂಪೂರ್ಣ ಮಾಹಿತಿ ಇಲ್ಲದ ಕಾರಣ ಅನುಮಾನಗಳು ಮೂಡಿರಬಹುದು. ತನಿಖೆಯ ಮೂಲಕ ಅಂತಹ ಎಲ್ಲ ಅನುಮಾನಗಳಿಗೂ ಸ್ಪಷ್ಟತೆ ಸಿಗಲಿದೆ ಎಂದು ಹೇಳಿದರು. ನಾನು ಪ್ರಾಮಾಣಿಕವಾಗಿದ್ದರೆ ಯಾವುದಕ್ಕೂ ಧೃತಿಗೆಡಬೇಕಾದ ಅಗತ್ಯವಿಲ್ಲ. ಕಾನೂನು ಪ್ರಕಾರ ಏನೇ ಕ್ರಮಗಳು ನಡೆಯಬೇಕೋ ಅವುಗಳಿಗೆ ಸಹಕಾರ ನೀಡುವುದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಶಿವಲಿಂಗೇಗೌಡರಿಗೆ ಅಭಿವೃದ್ಧಿ ಕೆಲಸ ಮಾಡುವ ಹೆಚ್ಚಿನ ಅವಕಾಶ. ಸಚಿವ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ದೊರೆತಿರುವ ಕುರಿತು ಪ್ರತಿಕ್ರಿಯಿಸಿದ ಪ್ರೀತಂಗೌಡ, ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಈಗ ಅವರಿಗೆ ಹೆಚ್ಚಿನ ಶಕ್ತಿ ಮತ್ತು ಅವಕಾಶ ಸಿಕ್ಕಿದೆ ಎಂದು ಹೇಳಿದರು. ಜನರ ನಿರೀಕ್ಷೆಗೆ ತಕ್ಕಂತೆ ಇನ್ನಷ್ಟು ಜನಪರ ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅವರು ಅಭಿವೃದ್ಧಿ ಕೆಲಸ ಮಾಡುತ್ತಾರೆ ಎಂಬ ಜನರ ನಂಬಿಕೆಯನ್ನು ಸಾಕಾರಗೊಳಿಸಬೇಕು. ಜಿಲ್ಲೆಗೆ ಸಿಕ್ಕಿರುವ ಈ ಅವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಂಡು ಜನಪರ ಕೆಲಸಗಳಿಗೆ ಆದ್ಯತೆ ನೀಡಬೇಕು ಎಂದರು. ಅವಕಾಶ ಸಿಕ್ಕರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವೇಗಗೊಳಿಸುವೆ. ಹಾಸನ ನಗರದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿರುವ ಕುರಿತು ಮಾತನಾಡಿದ ಪ್ರೀತಂಗೌಡ, ತಮಗೆ ಅಧಿಕಾರ ಮತ್ತು ಅವಕಾಶ ದೊರೆತ ಸಂದರ್ಭದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ಅತಿ ವೇಗವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸುವುದಾಗಿ ಹೇಳಿದರು. ಕ್ಷೇತ್ರದ ಮತದಾರರು ತಮ್ಮ ಮೇಲೆ ಪ್ರೀತಿ ಮತ್ತು ವಿಶ್ವಾಸ ಇಟ್ಟಿದ್ದು, ಪ್ರೀತಂಗೌಡ ಕೆಲಸಗಾರ ಎಂಬ ಭಾವನೆ ಜನರಲ್ಲಿದೆ. ಶೀಘ್ರದಲ್ಲೇ ಮತ್ತೊಮ್ಮೆ ಅವಕಾಶ ದೊರೆಯಲಿದೆ ಎಂಬ ನಂಬಿಕೆಯಲ್ಲಿ ಜನರ ಸೇವೆ ಮಾಡುತ್ತಿದ್ದೇನೆ. ಅಂತಿಮವಾಗಿ ಜನರು ಏನು ತೀರ್ಮಾನಿಸುತ್ತಾರೋ ಅದರಂತೆ ತಮ್ಮ ರಾಜಕೀಯ ಕಾರ್ಯ ಮುಂದುವರಿಯಲಿದೆ ಎಂದು ತಿಳಿಸಿದರು. ಡೈಲಿ ಜಗಳ ಮಾಡ್ತಿದ್ದಾರೆ, ಕಾಂಗ್ರೆಸ್ ವಿರೋಧ ಮಾಡ್ತಿದ್ದಾರೆ. ನನಗೆ ಅದರ ಟೆಕ್ನಿಕಾಲಿಟಿ ಗೊತ್ತಿಲ್ಲ. ವಿಚಾರವನ್ನು ತಿಳ್ಕೊಂಡು ಮಾತಾಡೋಂಥ ಕೆಲಸವನ್ನು ಮಾಡ್ತೀನಿ. ನೈಸ್ ರೋಡ್ ಬಗ್ಗೆ ನಂಗೆ ಮಾಹಿತಿ ಕಡಿಮೆ. ನಾವು ಹಾಸನ ಈ ಭಾಗದಿಂದ ಇರೋದ್ರಿಂದ ಆ ಭಾಗದಲ್ಲಿ ವಿಚಾರ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ ಅಂದರೆ ಅದರಲ್ಲಿ ಏನಾದ್ರು ಸತ್ಯಾಸತ್ಯತೆ ಇರುತ್ತೆ. ಆ ವಿಚಾರದ ಬಗ್ಗೆ ಮಾತನಾಡೋಷ್ಟು ವಿಚಾರಗಳು ನನಗೆ ಗೊತ್ತಿಲ್ಲ. ಸರ್, ಈಗ ಆದಾಯಕ್ಕೆ ಹೆಚ್ಚು ಆದಾಯ ಅಂತೇಳಿ ಜನಪ್ರತಿನಿಧಿ ಒಬ್ಬ ವಕೀಲರು ದೂರನ್ನು ಕೊಟ್ಟಿದ್ದಾರೆ ಸರ್. ಎಫ್ಐಆರ್ ಮಾಡಿಬಿಟ್ಟು ಲೋಕಾಯುಕ್ತ ಅವರು ತನಿಖೆ ಮಾಡಬೇಕಂತ ಒಂದು ಆದೇಶ ಆಗಿದೆ. ದೇಶದ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಎಲ್ಲ ರೀತಿಯ ಸಹಕಾರವನ್ನು ಅವ್ರು ಏನು ವಿಚಾರವನ್ನು ಕೇಳ್ತಾರೆ ಅದು ಕೊಡೋ ಅಂಥದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಅದನ್ನು ಮಾಡೋ ಅಂಥ ಕೆಲಸವನ್ನು ಮಾಡೋಣ. ಶಿವಲಿಂಗೇಗೌಡರು ಸಚಿವರಾಗಿದ್ದಾರೆ, ನೀವು ನಿರೀಕ್ಷೆ ಏನಿದೆ? ಏನಾಗಬೇಕಿಲ್ಲ ಅಭಿವೃದ್ಧಿ? ಹಾಸನ ಜಿಲ್ಲೆಯ ಅಭಿವೃದ್ಧಿಯ ವೇಗವನ್ನು ಸಚಿವರಾಗಿರೋ ಕಾರಣಕ್ಕೆ ಶಿವಲಿಂಗೇಗೌಡರಿಗೆ ಹೆಚ್ಚು ಶಕ್ತಿ ಸಿಕ್ಕಿದೆ. ಇನ್ನಷ್ಟು ಜನಪರವಾದ ಕೆಲಸ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ. ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಅವರು ಸಾಕಾರಗೊಳಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಆಗ್ರಹವನ್ನು ಪಡಿಸ್ತೀನಿ. ಸರ್, ಊರಿನಿಂದ ಏನಾರು ರಾಜಕೀಯ ಆ ಥರದ್ದು ಏನಿದೆ ಸರ್? ಏನಾರು ಇದೆಯಾ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ನೋಡಿ, ಎಲ್ಲದಕ್ಕೂ ರಾಜಕಾರಣವನ್ನು ಹೇಳ್ತಾರ ಅಂತ ಕೆಲಸವನ್ನು ಮಾಡಲ್ಲ. ನಾನು ಪ್ರಾಮಾಣಿಕವಾಗಿದ್ದರೆ ಬೇರೆದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಾನು ಬೇಸಿಕಲಿ ಬಿಸ್ನೆಸ್ ಮ್ಯಾನು, ಆಮೇಲೆ ರಾಜಕಾರಣಕ್ಕೆ ಬಂದಿರೋಂಥದ್ದು. ನಮ್ಮ ಬಿಸ್ನೆಸ್ಸಲ್ಲಿ ಮಾಡಬೇಕಾದ್ರೆ ಗೊತ್ತಿರೋದಿಲ್ಲ, ಪ್ರೀತಂಗೌಡರು ಹಿನ್ನೆಲೆ ಗೊತ್ತಿರಲ್ಲ. ಹಾಗಾಗಿ ಕೆಲವರಿಗೆ ಸಂದೇಹಗಳಿರುತ್ತೆ. ಆ ಸಂದೇಹವನ್ನು ಬಗೆಹರಿಸ್ಕೊಳ್ತಾರೆ ಈ ಎಲ್ಲಾದರೂ ವಿಚಾರಗಳ ಮೂಲಕ. ನಾವು ಪ್ರಾಮಾಣಿಕವಾಗಿದ್ದರೆ ಯಾವುದಕ್ಕೂ ಧೃತಿಗೆಡಬಾರ್ದು ಮತ್ತು ಎಲ್ಲದಕ್ಕೂ ರಾಜಕಾರಣವನ್ನು ತಂದೆಳಿಬಾರ್ದು. ಏನೇನಾಗುತ್ತೆ ಕಾನೂನು ಪ್ರಕಾರ ಅದಕ್ಕೆ ನಮ್ಮ ಸಹಕಾರವನ್ನು ಕೊಡೋದಷ್ಟೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಒಳಪಟ್ಟಂತೆ ಹಾಸನ ನಗರದಲ್ಲಿ ಫ್ಲೈಓವರ್ ಇನ್ನೂ ಸಹ ಆಗಲಿಲ್ಲ ಸರ್. ಆಗ ಜನವರಿಗೆ ಎಂಪಿಯವರು ವಿಸಿಟ್ ಮಾಡಿದ್ರು, ಆಗಸ್ಟ್ಗೆ ಆಗುತ್ತೆ ಅಂತ. ಈಗ ಆಗಸ್ಟ್ ಮುಗಿದಿದೆ, ಇನ್ನೂ ಏನು ಸದ್ಯಕ್ಕೆ ಆಗಂಗೆ ಕಾಣ್ತಿಲ್ಲ ಸರ್ ಹಾಸನ ವಿಧಾನಸಭಾ ಕ್ಷೇತ್ರ. ಎಲ್ಲ ನೀವೇ ಹೇಳ್ತಾ ಇದ್ರಿ, ಹಾಗಾಗಿ ನಾನು ಇನ್ನೇನು ಹೇಳಂಗಿಲ್ಲ. ನನಗೆ ಶಕ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಆ ದಿನ ಬೇಗ ಬರಲಿ ಅಂತೇಳಿ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಮೇಲೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಪ್ರೀತಮ್ ಕೆಲಸಗಾರ ಅನ್ನೋದಿದೆ. ಅದು ನನಗೆ ಅವಕಾಶ ಕೊಡ್ತಾರೆ ಶೀಘ್ರದಲ್ಲಿ ಅನ್ನೋ ನಂಬಿಕೆಯಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ಪ್ರಕಾರ ಕೆಲಸ ಮಾಡ್ತೀನಿ. ಗ್ರಾಮ ಪಂಚಾಯತಿ ಮೀಸಲಾತಿಲಿ DC ಅವರು ಏಕಾಏಕಿ ತೀರ್ಮಾನ ಮಾಡೋರಂತ ನೆನ್ನೆ JDS ನಾಯಕರು ಎಲ್ಲ ಸೇರಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸರ್. ಪ್ರತಿಭಟನೆ ಸಹ ಮಾಡ್ತೀವಿ ಅಂತ ನೀವು ಗಮನಿಸಿದ್ರೆ ಸರ್? ನಿಮ್ಮ ಗಮನಕ್ಕಿದೆ ಸರ್? ಯಾರಿಗೆ ಅನುಕೂಲ ಆಗಿರುತ್ತೆ ಅವ್ರಿಗೆ ಸರಿ ಇದೆ ಅನಿಸುತ್ತೆ, ಯಾರಿಗೆ ಅನಾನುಕೂಲ ಆಗಿರುತ್ತೆ ಅವ್ರಿಗೆ ಸಮಸ್ಯೆ ಇದೆ ಅನಿಸುತ್ತೆ. ನನ್ನೂ ಒಳಪಡಿಸಿ ಎಲ್ಲ ರಾಜಕಾರಣಿಗಳಿಗೂ ಅದೇನೇನೆ. ಹಾಗಾಗಿ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥದ್ದಿಲ್ಲ. ಯಾರೇ ಇದ್ರೂ ಕೂಡ ನಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಬರೋ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು ಸರ್. ಆ ಥರದ್ದೇನೋ ನಿಮ್ಗೆ ಲೋಪದೋಷ ನೀವೇನಾದ್ರು ಗಮನಿಸಿಲ್ಲ? ಲೋಪದೋಷ ಇದ್ರೆ ಕಾನೂನು ಇದೆ, ಕೋರ್ಟಿಗೆ ಹೋದ್ರೆ 1 ನಿಮಿಷಕ್ಕೆ ಸ್ಟೇ ಸಿಗುತ್ತೆ. ಕಾನೂನು ಪ್ರಕಾರ ಮಾಡಿದ್ರೆ ನಾವೇನು ಮಾಡ್ಲಿಕ್ಕಲ್ಲ.
ಕಾನೂನು ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗೋಂಥ ಮುಕ್ತ ಅವಕಾಶ ಇರುತ್ತೆ, ಅದ್ರಲ್ಲಿ ಸ್ಟೇ ಸಿಗುತ್ತೆ. DC ವಿರುದ್ಧನೇ JDS ನಾಯಕರು ಆರೋಪ ಮಾಡ್ತಾರೆ ಸರ್. ಅಲ್ಲ, ಆರೋಪಕ್ಕೆ ನಾನು JDS ವಕ್ತಾರನಾಗ್ಲಿಕ್ಕೆ ತಯಾರಿಲ್ಲ. ಅವ್ರ ಸಮಸ್ಯೆ ಇದೆ, ಅವ್ರು ಹೇಳ್ಕೊಂಡಿರ್ತಾರೆ. ನಾವು ರಾಜಕಾರಣದಲ್ಲಿ ಯಾವ ಅವಕಾಶ ಸಿಗುತ್ತೆ ಅದಕ್ಕೆ ಚುನಾವಣೆ ಮಾಡಬೇಕು. ಚುನಾವಣೆನೇ ಇಲ್ಲ ಅಂದರೆ ನಾವು ವಿರೋಧ ಮಾಡ್ಬೋದು. ಚುನಾವಣೆ ಬಂದು ಯಾವುದು ಕೆಟಗರಿ ಚೇಂಜ್ ಆಗಿರುತ್ತೆ ಅಂದ್ರೆ ಯಾವ ಕೆಟಗರಿ ಇರುತ್ತೆ ಅದರಲ್ಲಿ ನಿಮ್ಮ ಬೆಂಬಲಿತ ಅಭ್ಯರ್ಥಿನಲ್ಲಿ ಚುನಾವಣೆಯನ್ನು ಮಾಡಿಸ್ಬೇಕು. ಸರ್, ಈಗ ಪ್ರೀತಮ್ ಗೌಡ್ರು MP ಅವ್ರ ಜೊತೆ ಹೆಚ್ಚು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದಾರೆ.